ನೀವು ಅಬ್ಸರ್ವ್ ಮಾಡಿದ್ದೀರಾ, ನಿಮ್ಮ ಫೋನಲ್ಲಿ ನೋಟಿಫಿಕೇಶನ್ ಸೌಂಡ್ ಬಂದಿದ ತಕ್ಷಣ ನಿಮ್ಮಲ್ಲಿ ಆಗುವಂತಹ ಎಕ್ಸೈಟ್ಮೆಂಟ್ ಆಗಿರ್ಬೋದು, ಅಥವಾ ನೀವು ಝೊಮ್ಯಾಟೊ ಆ್ಯಪಲ್ಲಿ ಫುಡ್ ಆರ್ಡರ್ ಮಾಡಿದಾಗ ಅದರಲ್ಲಿ ಆರ್ಡರ್ ತೊಗೊಂಡಿದ ತಕ್ಷಣ ಒಂದು ಜಿಕ್ ಅಂತ ಸೌಂಡ್ ಬರುತ್ತಲ್ಲ, ಅವಾಗ ಆಗುವಂಥ ಎಕ್ಸೈಟ್ಮೆಂಟ್ ಅಥವಾ ಖುಷಿ, ಅಥವಾ ಒಂದು ಪರ್ಟಿಕ್ಯುಲರ್ ಸೆಂಟ್ನ ಸ್ಮೆಲ್ ಮಾಡಿದಾಗ, ಒಂದು ಸ್ಪೆಸಿಫಿಕ್ ಇನ್ಸಿಡೆಂಟ್ ಅಥವಾ ಯಾವುದೋ ಒಂದು ವ್ಯಕ್ತಿ, ಅಂದರೆ ಸ್ಪೆಸಿಫಿಕ್ ವ್ಯಕ್ತಿ ಎಷ್ಟೋ ವರ್ಷಗಳಿಂದ ಮೀಟ್ ಆಗಿರೋರು ಅವ್ರು ನೆನಪಾಗೋದಾಗಿರ್ಬೋದು. ಸೊ ಇದು ಯಾವುದು ಸೈನ್ಸು ಅಲ್ಲ ಅಥವಾ ಮ್ಯಾಜಿಕ್ಕು ಅಲ್ಲ, ಬಟ್ ನಿಮ್ಮ ಬ್ರೈನಲ್ಲೇ ಆಗಿರೋ ಕಂಡೀಷನಿಂಗ್. ಸೊ ಇವತ್ತಿನ ವಿಡಿಯೋಲಿ ಪಾವ್ಲೋವ್ ಅನ್ನೋ ಒಬ್ಬ ಸೈಂಟಿಸ್ಟ್ ಮಾಡಿರುವಂತಹ ಒಂದು ಸಿಂಪಲ್ ಸೈಕಾಲಜಿಕಲ್ ಹ್ಯಾಬಿಟಿಂದ ನಾವು ಹೇಗೆ ನಮ್ಮ ಬ್ಯಾಡ್ ಹ್ಯಾಬಿಟ್ಸ್ನ ಬ್ರೇಕ್ ಮಾಡ್ಬೋದು, ಹೊಸ ಹ್ಯಾಬಿಟ್ನ ಫಾರ್ಮ್ ಮಾಡ್ಬೋದು ಆ್ಯಂಡ್ ನಮ್ಮ ಮೈಂಡ್ನ ರೀವೈರ್ ಮಾಡ್ಬೋದು ಅನ್ನೋದನ್ನ ಈ ವಿಡಿಯೋಲಿ ನೋಡೋಣ. ಬೈ ದ ವೇ, ಇದರ ಹೆಸರು ಪಾವ್ಲೋವ್ಸ್ ಕಂಡೀಷನಿಂಗ್. ಈಗ 1890s ಒಂದು ರಷ್ಯನ್ ಲ್ಯಾಬ್ಗೆ ಹೋಗೋಣ. ಇಲ್ಲಿ ಆಗಲೇ ಹೇಳಿದಾಗೆ ರಷ್ಯನ್ ಸೈಂಟಿಸ್ಟ್ ಇವಾನ್ ಪಾವ್ಲೋವ್ ಅನ್ನೋನು ಅವನ ನಾಯಿಯ ಡೈಜೆಸ್ಟಿವ್ ಪ್ರಾಸೆಸ್ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದಂತೆ. ಇದನ್ನ ಸ್ಟಡಿ ಮಾಡುವಾಗ ಒಂದು ಹೊಸ ವಿಷಯನ ಡಿಸ್ಕವರ್ ಮಾಡಿದಂತೆ. ಏನಂದರೆ, ಅವ್ನ ನಾಯಿಗೆ ಫುಡ್ ಕೊಡುವಾಗ ಮಾತ್ರ ಅದ್ರ ಬಾಯಲ್ಲಿ ನೀರು ಬರ್ತಾ ಇರಲಿಲ್ಲ, ಬಟ್ ಆ ಫುಡ್ನ ತೊಗೊಂಡು ಹೋಗುವಾಗ ಬರುವಂಥ ಅವನು ಹೆಜ್ಜೆ ಸೌಂಡು, ಫುಡ್ ಸ್ಟೆಪ್ಸ್ ಏನಿದೆ ಅದನ್ನು ಕೇಳಿಸ್ಕೊಂಡಾಗಲೂ ಅದ್ರ ಬಾಯಲ್ಲಿ ನೀರು ಬರ್ತಾ ಇತ್ತಂತೆ. ಸೊ ಈ ವಿಷಯನ ತಿಳ್ಕೊಂಡಿದ ತಕ್ಷಣ ಅವನೊಂದು ಇಮಿಡಿಯೇಟ್ಲಿ ಎಕ್ಸ್ಪೆರಿಮೆಂಟ್ ಪ್ಲಾನ್ ಮಾಡಿದಂತೆ. ಏನಂದ್ರೆ, ಪ್ರತಿ ಸರಿನೂ ಅವನ ನಾಯಿಗೆ ಫುಡ್ ಕೊಡೋದಕ್ಕಿಂತ ಮುಂಚೆ ಒಂದು ಬೆಲ್ ಸೌಂಡ್ ಮಾಡಿ ಫುಡ್ ಕೊಡ್ತಾ ಇದ್ದಂತೆ. ಅಫ್ಕೋರ್ಸ್ ಸ್ಟಾರ್ಟಿಂಗಲ್ಲಿ ನಾಯಿಗೆ ಈ ಬೆಲ್ ಸೌಂಡ್ ಮೀನಿಂಗ್ಲೆಸ್ ಅಂತ ಅನ್ಸಿರುತ್ತೆ, ಬಟ್ ದಿನಾಗ್ಲೂ ನಾಯಿಗೆ ಅದೇ ರೀತಿ ಅಭ್ಯಾಸ ಮಾಡಿಸ್ತಾ ಇದ್ದಂತೆ. ಬೆಲ್ ಸೌಂಡ್ ಮಾಡೋದು, ಫುಡ್ ಕೊಡೋದು, ಬೆಲ್ ಸೌಂಡ್ ಮಾಡೋದು, ಫುಡ್ ಕೊಡೋದು, ಬೆಲ್ ಸೌಂಡ್ ಮಾಡೋದು, ಫುಡ್ ಕೊಡೋದು. ಸೊ ಈ ರೀತಿ ಅಭ್ಯಾಸ ಮಾಡಿ 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 ಅವ್ನು ಬೆಲ್ ಸೌಂಡ್ ಮಾಡಿ ಒಂದಿನ ಫುಡ್ ತಂದಿಲ್ಲ ಅಂತ ಅಂದ್ರೂ ಗೆಸ್ ವಾಟ್? ಎಸ್, ಅಫ್ಕೋರ್ಸ್ ಅದ್ರ ಬಾಯಲ್ಲಿ ನೀರು ಬಂದಿತ್ತಂತೆ. ಯಾಕಂದರೆ ಆ ಬೆಲ್ ಸೌಂಡ್ನ ಫುಡ್ ಜೊತೆ ನಾಯಿ ಬ್ರೈನು ಲಿಂಕ್ ಮಾಡ್ಕೊಂಡಿತ್ತಂತೆ. ಅಂದರೆ ಇಲ್ಲಿ ಬೆಲ್ ಸೌಂಡ್ ಅನ್ನೋದು ಟ್ರಿಗರ್ ಆದರೆ ಫುಡ್ ಅನ್ನೋದು ರಿವಾರ್ಡ್. ಸೊ ಇವೆರಡು ವರ್ಡ್ನ ನೆನ್ಪಿಟ್ಕೊಳ್ಳಿ, ಬಿಕಾಸ್ ಈ ವಿಡಿಯೋ ತುಂಬ ಈ ಎರಡು ಪರ್ಟಿಕ್ಯುಲರ್ ವರ್ಡ್ಸ್ನ ಯೂಸ್ ಮಾಡ್ತಾ ಇದ್ದೀವಿ. ಏನು? ಟ್ರಿಗರ್ ಆ್ಯಂಡ್ ರಿವಾರ್ಡ್. ನೀವೀಗ ಅನ್ಕೊತಾ ಇರ್ಬೋದು, ಓ ಕೂಲ್ ಸ್ಟೋರಿ, ಬಟ್ ನಾನು ನಾಯಿ ಅಲ್ಲ ಅಂತ. ಶ್ಯೂರ್, ಬಟ್ ಹ್ಯೂಮನ್ ಬ್ರೈನ್ ಕೂಡ ಇದೇ ರೀತಿ ವರ್ಕ್ ಆಗುತ್ತಂತೆ. ಆ್ಯಂಡ್ ಐ ಹೋಪ್ ಯು ಆರ್ ಅ ಹ್ಯೂಮನ್. ಸೊ ಇದೇ ರೀತಿಯೇ ನಿಮ್ಮ ಬ್ರೈನ್ ಕೂಡ ವರ್ಕ್ ಆಗುತ್ತೆ ಅನ್ನೋದಕ್ಕೆ ನಿಮ್ಮ ಎವ್ರಿ ಡೇ ಲೈಫಲ್ಲಿ ಆಗುವಂತಹ ಕೆಲವು ಎಕ್ಸಾಂಪಲ್ಸ್ನ ನೀವೇ ಅಬ್ಸರ್ವ್ ಮಾಡ್ಬೋದು. ಉದಾಹರಣೆಗೆ, ನಿಮ್ಮ TL ಆರ್ ಸೀನಿಯರ್ ಮ್ಯಾನೇಜರ್ ಕಡೆಯಿಂದ ಕಾಲ್ ಬಂದಿದ ತಕ್ಷಣ ನಿಮ್ಮಲ್ಲಿ ಆಗುವಂತಹ ಆಂಗ್ಸೈಟಿ ಆಗಿರ್ಬೋದು. ನೆಟ್ಫ್ಲಿಕ್ಸಲ್ಲಿ ಮೂವೀಸೋ ಸೀರೀಸೋ ನೋಡುವಾಗ ತಿನ್ನಕ್ಕೆ ಏನಾದರೂ ಸ್ನ್ಯಾಕ್ಸ್ ಬೇಕು ಅಂತ ನಿಮ್ಮಲ್ಲಿ ಆಗುವಂತಹ ಕ್ರೇವಿಂಗ್ಸ್ ಆಗಿರ್ಬೋದು. ಅಥವಾ ನೀವು ಊಟ ಮಾಡ್ತಾ ಮಾಡ್ತಾ TV ನೋಡೋ ಅಭ್ಯಾಸ ಇದ್ದರೆ ಜಸ್ಟ್ ಬ್ಯಾಡ್. ನೀವು ಊಟ ಹಾಕೊಂಡು ಬಂದಿದ ತಕ್ಷಣ ನಿಮ್ಮ ಕೈ ಆಟೋಮೆಟಿಕ್ ಆಗಿ TV ರಿಮೋಟ್ ಹತ್ರ ಹೋಗೋದಾಗಿರ್ಬೋದು. ಇದೆಲ್ಲ ಏನು? ನಿಮ್ಮ ಬ್ರೈನ್ನ ಕಂಡೀಷನಿಂಗ್. ನಮ್ಮ ಬ್ರೈನ್ ಕಾನ್ಸ್ಟೆಂಟ್ ಆಗಿ ಟ್ರಿಗರ್ ಆ್ಯಂಡ್ ರಿವಾರ್ಡ್ ಇದು ಎರಡರ ಜೊತೆನೂ ಪೇರಪ್ ಮಾಡ್ತಾ ಇರುತ್ತೆ. ಸೊ ಇದರಲ್ಲಿ ಕೆಲವೊಂದಷ್ಟು ನಮಗೆ ಏನೋ ತೊಂದರೆ ಆಗದೆ ಇರುವಂಥದ್ದು ಇರ್ಬೋದು, ಹಾರ್ಮ್ಲೆಸ್, ಅಥವಾ ಕೆಲವೊಂದು ನಮಗೆ ಹೆಲ್ಪ್ ಆಗ್ಬೋದು, ಆ್ಯಂಡ್ ಕೆಲವೊಂದು ನಿಮ್ಮನ್ನ ನಿಜವಾಗ್ಲೂ ಹಾಳು ಮಾಡ್ತಾ ಇರ್ಬೋದು. ಸೊ ಈ ಟ್ರಿಕ್ನ ನಾವು ನಮ್ಮ ಅನುಕೂಲಕ್ಕೆ ತಕ್ಕಂತೆ ಯೂಸ್ ಮಾಡ್ಕೊಳ್ಳೋದು ಹೇಗೆ? ಇದನ್ನು 3 ಸಿಂಪಲ್ ಸ್ಟೆಪ್ಸ್ ಆಗಿ ಬ್ರೇಕ್ ಡೌನ್ ಮಾಡೋಣ. ಮೊದಲನೇ ಸ್ಟೆಪ್ ಅಂತ ಅಂದರೆ ಐಡೆಂಟಿಫೈಯಿಂಗ್ ದ ಟ್ರಿಗರ್. ಎಲ್ಲ ಹ್ಯಾಬಿಟ್ಗೂ ಒಂದು ಕ್ಯೂ ಆರ್ ಟ್ರಿಗರ್ ಇದ್ದೇ ಇರುತ್ತೆ. ಇದಕ್ಕೆ ಕಾರಣ ಒಂದು ಪರ್ಟಿಕ್ಯುಲರ್ ಫೀಲಿಂಗ್ ಆಗಿರ್ಬೋದು, ಅಥವಾ ಪರ್ಟಿಕ್ಯುಲರ್ ಟೈಮ್ ಆಫ್ ದ ಡೇ ಆಗಿರ್ಬೋದು, ಅಥವಾ ಪರ್ಟಿಕ್ಯುಲರ್ ಜಾಗ ಆಗಿರ್ಬೋದು, ಪರ್ಟಿಕ್ಯುಲರ್ ವ್ಯಕ್ತಿ ಆಗಿರ್ಬೋದು. ಫಾರ್ ಎಕ್ಸಾಂಪಲ್, ನಿಮಗೆ ಬೋರ್ ಆಗ್ತಿದೆ ಅಂಥೇಳಿ ಇನ್ಸ್ಟಾಗ್ರಾಮ್ ಓಪನ್ ಮಾಡೋದು. ಇಲ್ಲಿ ಬೋರ್ ಆಗೋದು ಟ್ರಿಗರ್ ಅಂತ ಅಂದರೆ ಇನ್ಸ್ಟಾಗ್ರಾಮ್ ಓಪನ್ ಮಾಡೋದು ರಿವಾರ್ಡ್. ಐ ಹೋಪ್ ಯು ರಿಮೆಂಬರ್ ಸ್ಟಾರ್ಟಿಂಗಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ನಲ್ಲ ನಾಯಿ ಎಕ್ಸ್ಪೆರಿಮೆಂಟಿಂದು. ಸೊ ಟ್ರಿಗರ್ ಅಂತ ಅಂದರೆ ಅಲ್ಲಿ ಬೆಲ್ ಮಾಡೋದು, ರಿವಾರ್ಡ್ ಅಂತ ಅಂದರೆ ಫುಡ್ ಸಿಗೋದು. ಸ್ಟೆಪ್ 2 ಏನು? ರೀಪ್ಲೇಸ್ ದ ರಿವಾರ್ಡ್. ನೀವು ಒಂದು ಅಭ್ಯಾಸನ ಸಡನ್ನಾಗಿ ಬಿಟ್ಬಿಡೋಕ್ಕಾಗಲ್ಲ, ಬಟ್ ಆ ಅಭ್ಯಾಸನ ಇನ್ನೊಂದು ಅಭ್ಯಾಸದ ಜೊತೆ ರೀಪ್ಲೇಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನಮ್ಮ ಸ್ಟೆಪ್ 1ನಲ್ಲಿ ರಿವಾರ್ಡ್ ಏನಿತ್ತು? ಇನ್ಸ್ಟಾಗ್ರಾಮ್ ಓಪನ್ ಮಾಡೋದು. ಸೊ ಇವಾಗ ನಿಮಗೆ ಬೋರ್ ಆಗೋದು ಟ್ರಿಗರ್ ಆದರೆ ಇನ್ಸ್ಟಾಗ್ರಾಮ್ ಓಪನ್ ಮಾಡೋ ರಿವಾರ್ಡ್ ಜೊತೆ ಮೇ ಬಿ ನಿಮ್ಮ ಫೇವ್ರೆಟ್ ಸಾಂಗ್ ಪ್ಲೇ ಮಾಡೋ ಒಂದು ರಿವಾರ್ಡ್ನ ರೀಪ್ಲೇಸ್ ಮಾಡ್ಕೊಳ್ಳಿ. ಒಂದೇ ಸರಿಗೆ ನಿಮ್ಮ ಬ್ರೈನ್ ಅಡ್ಜಸ್ಟ್ ಆಗಿಬಿಡಲ್ಲ, ಬಟ್ ರಿಪೀಟ್ ಮಾಡಬೇಕು. ಈವನ್ ಸೈಂಟಿಸ್ಟ್ ಕೂಡ ಅವ್ನ ನಾಯಿಗೆ ಬೆಲ್ ಫುಡ್ ಬೆಲ್ ಫುಡ್ ಬೆಲ್ ಫುಡ್ ಅಂತ ಅಭ್ಯಾಸ ಮಾಡಿಸಿ ಅದಾದಮೇಲೆ ಅದರ ಬ್ರೈನ್ ಕಂಡೀಷನಿಂಗ್ ಆಗಿತ್ತಲ್ಲ, ಅದೇ ರೀತಿಯೇ ನೆಕ್ಸ್ಟ್ ಟೈಮ್ ನಿಮಗೆ ಬೋರ್ ಆದಾಗ ಇನ್ಸ್ಟಾಗ್ರಾಮ್ ಓಪನ್ ಮಾಡೋದ್ರ ಬದಲು ನಿಮ್ಮ ಫೇವ್ರೆಟ್ ಸಾಂಗ್ ಪ್ಲೇ ಮಾಡೋದು, ಅಥವಾ ಏನೇ ಒಂದು ಒಳ್ಳೆ ಅಭ್ಯಾಸಕ್ಕೆ ರೀಪ್ಲೇಸ್ ಮಾಡ್ಕೊಳ್ಳಿ ಓವರ್ ಅ ಪೀರಿಯಡ್ ಆಫ್ ಟೈಮ್. ಓಕೆ, ಬೋರ್ ಆದಾಗ ಇನ್ಸ್ಟಾಗ್ರಾಮ್ ಓಪನ್ ಮಾಡಬಾರ್ದು, ಸ್ಕ್ರೋಲ್ ಮಾಡಬಾರ್ದು, ರಿಲ್ಯಾಕ್ಸ್ ಆಗಬೇಕು ಅಂತ ನಿಮ್ಮ ಬ್ರೈನ್ ಒಂದು ಹೊಸ ಕೋಡ್ನ ಬರ್ಕೊಡುತ್ತೆ. ಸೊ ನೆಕ್ಸ್ಟ್ ಟೈಮ್ ನಿಮಗೆ ಬೋರ್ ಆದಾಗ ನಿಮ್ಮ ಬೆರಳು ಆಟೋಮೆಟಿಕ್ ಆಗಿ ಇನ್ಸ್ಟಾಗ್ರಾಮ್ ಆ್ಯಪ್ ಹತ್ರ ಹೋಗೋದ್ರ ಬದಲು ಸ್ಪಾಟಿಫೈ ಹತ್ರ ಹೋಗುತ್ತೆ. ಸೊ ಇಲ್ಲಿಗೆ ನಮ್ಮ 50% ಕೆಲಸ ಮುಗಿಯುತ್ತೆ. ಇನ್ನು 50% ಕೆಲಸ ಸ್ಟೆಪ್ 3ನಲ್ಲಿದೆ. ಏನದು? ರಿಪೀಟ್. ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂದರೆ ರೆಪಿಟೇಷನ್.
ಕಂಡೀಷನಿಂಗ್ ಒಂದೇ ಸರಿ ಆಗ್ಬಿಡಲ್ಲ, ಕನ್ಸಿಸ್ಟೆಂಟ್ ಅಸೋಸಿಯೇಷನ್ ಇಂದ ಆಗುತ್ತೆ. ನೀವು ಸೇಮ್ ಟ್ರಿಗರ್ಗೆ ಪ್ರತಿ ಸರಿನೂ ಬೇರೆ ರೀತಿ ರೆಸ್ಪಾಂಡ್ ಮಾಡಿದಾಗ ನಿಮ್ಮ ಮೈಂಡ್ನ ರಿವೈರ್ ಮಾಡ್ಕೋಬಹುದು. ಈಗ ಸೈಂಟಿಸ್ಟ್ ಕೂಡ ಅವನು ಬೆಲ್ ಮಾಡಿದ್ಮೇಲೆ ಒಂದ್ಸರಿ ಊಟ ತಂದು ಕೊಡೋದು, ಒಂದ್ಸರಿ ವಾಕ್ ಕರ್ಕೊಂಡು ಹೋಗೋದು, ಅಥವಾ ಇನ್ನೊಂದ್ಸರಿ ಬೆಲ್ ಮಾಡಿ ಏನು ಮಾಡದೇ ಇರೋದು ಮಾಡಿದ್ದಿದ್ರೆ ಅವ್ನ ನಾಯಿಗೆ ನೆಕ್ಸ್ಟ್ ಟೈಮ್ ಬೆಲ್ ಮಾಡಿದಾಗ ಬಾಯಲ್ಲಿ ನೀರೇ ಬರ್ತಾ ಇರಲಿಲ್ಲ. ಬಿಕಾಸ್ ಆ ಟ್ರಿಗರ್ ಜೊತೆ ಫುಡ್ ಅನ್ನೋ ಒಂದು ರಿವಾರ್ಡ್ನ ಅದು ಲಿಂಕೇ ಮಾಡ್ಕೊತಾ ಇರಲಿಲ್ಲ. ಹಾಗಾಗಿ ಒಂದು ಟ್ರಿಗರ್ಗೆ ಒಂದೇ ರಿವಾರ್ಡ್ನ ಚೂಸ್ ಮಾಡ್ಕೊಂಡಾಗ ನಿಮ್ಮ ಬ್ರೈನ್ಗೆ ಒಂದು ಹೊಸ ಹ್ಯಾಬಿಟ್ನ ಫಾರ್ಮ್ ಮಾಡೋದಕ್ಕೆ ಒಂದು ಕ್ಲಾರಿಟಿ ಆ್ಯಂಡ್ ಮೋಟಿವೇಶನ್ ಕೂಡ ಸಿಗುತ್ತೆ. ಹಾಗಾಗಿ ಟ್ರಿಗರ್ ಏನೇ ಇರ್ಬೋದು, ಯಾವ ರೀತಿ ರಿವಾರ್ಡ್ನ ಚೂಸ್ ಮಾಡ್ಕೋತೀರಾ ಅನ್ನೋದು ನಿಮ್ಮ ಜವಾಬ್ದಾರಿ. ಯಾವುದೋ ಒಂದು ಟೆಡ್ ಟಾಕ್ ನೋಡ್ತಾ ಇದ್ದೆ, ಅದರಲ್ಲಿ ಹೇಳ್ತಾ ಇದ್ರು, ನಾನು ಪ್ರತಿ ಸರಿನೂ ಸ್ಟೇಜ್ ಪ್ರೆಸೆಂಟೇಷನ್ ಕೊಡುವಾಗ, ಸ್ಟೇಜ್ ಟಾಕ್ ಮಾಡುವಾಗ ಭಯ ಆಗ್ತಾ ಇತ್ತು, ನರ್ವಸ್ನೆಸ್ ಆಗ್ತಾ ಇತ್ತು, ಬೆವರ್ತಾ ಇದ್ದೆ ಅಂತ. ಸೊ ಇಲ್ಲಿ ಟ್ರಿಗರ್ ಏನು, ಸ್ಟೇಜ್ ಟಾಕ್, ಪ್ರೆಸೆಂಟೇಷನ್. ರಿವಾರ್ಡ್ ಏನು, ನರ್ವಸ್ನೆಸ್, ಆಂಗ್ಸೈಟಿ. ಸೊ ಈ ಒಂದು ರಿವಾರ್ಡ್ನ ಚೇಂಜ್ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿದ್ರಂತೆ. ಹಾಗಾಗಿ ಪ್ರತಿ ಸರಿನೂ ಅವರು ಪ್ರೆಸೆಂಟೇಷನ್ ಕೊಡೋದಕ್ಕಿಂತ ಮುಂಚೆ ಡೀಪ್ ಬ್ರೀದಿಂಗ್ ಮಾಡ್ತಾ ಇದ್ರಂತೆ. ಆ್ಯಂಡ್ ಆಲ್ಸೋ ಲ್ಯಾವೆಂಡರ್ ಆಯಿಲ್ನ ಸ್ಮೆಲ್ ಮಾಡ್ತಾ ಇದ್ರಂತೆ. ಪ್ರತಿ ಸರಿನೂ ಹೀಗೆ ಮಾಡಿದಾಗ ಅವರ ಬ್ರೈನು ಡೀಪ್ ಬ್ರೀದಿಂಗ್ ಮಾಡಿದ ತಕ್ಷಣ ಅಥವಾ ಲ್ಯಾವೆಂಡರ್ ಆಯಿಲ್ನ ಸ್ಮೆಲ್ ಮಾಡಿದ ತಕ್ಷಣ ಓಕೆ ಇಟ್ಸ್ ಟೈಮ್ ಟು ಕಾಮ್ ಡೌನ್ ಅಂತ ಅಂದ್ಬಿಟ್ಟು ರಿಲ್ಯಾಕ್ಸ್ ಆಗ್ತಾ ಇತ್ತಂತೆ. ಹಾಗಾಗಿ ಪ್ರತಿ ಸರಿನೂ ಅವ್ರು ಏನೋ ಒಂದು ದೊಡ್ಡ ಬಿಸ್ನೆಸ್ ಮೀಟಿಂಗ್ ಇದೆ ಅಥವಾ ಪ್ರೆಸೆಂಟೇಷನ್ ಇದೆ ಅಂತ ಕಾಮ್ ಡೌನ್ ಆಗಬೇಕು, ರಿಲ್ಯಾಕ್ಸ್ ಆಗಿರಬೇಕು ಅಂತ ಅಂದರೆ ಡೀಪ್ ಬ್ರೀದಿಂಗ್ ಆ್ಯಂಡ್ ಲ್ಯಾವೆಂಡರ್ ಆಯಿಲ್ನ ಸ್ಮೆಲ್ ಮಾಡ್ತಾ ಇದ್ರಂತೆ. ಆ್ಯಂಡ್ ನಾವು ಕೆಲವು ಟ್ರಿಗರ್ ಆ್ಯಂಡ್ ರಿವಾರ್ಡ್ ಪವರ್ಫುಲ್ ಕಾಂಬಿನೇಷನ್ಸ್ನ ನಾವು ಎವ್ರಿಡೇ ಲೈಫಲ್ಲಿ ಹೇಗೆ ಯೂಸ್ ಮಾಡ್ಕೋಬೋದು ಅಂತ ನೋಡೋಣ. ಬಟ್ ರಿವಾರ್ಡ್ ಇದೇ ರೀತಿಯೇ ಇರಬೇಕು ಅಂತ ಇಲ್ಲ, ನಿಮ್ಮ ಅನುಕೂಲಕ್ಕೆ ತಕ್ಕಂತೆ, ನಿಮ್ಮ ಕನ್ವೀನಿಯನ್ಸಿಗೆ ತಕ್ಕಂತೆ ನೀವು ಚೇಂಜ್ ಮಾಡ್ಕೋಬೋದು. ಇನ್ ಕೇಸ್ ನಿಮಗೆ ಕೆಲಸ ಮಾಡುವಾಗ ಡಿಸ್ಟ್ರಾಕ್ಷನ್ ಕಡಿಮೆ ಇರಬೇಕು, ನಿಮಗೆ ಡೀಪ್ ಫೋಕಸ್ ಬೇಕು ಅಂತ ಅಂದರೆ ಪ್ರತಿ ಸರಿನೂ ನೀವು ಕೆಲಸ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಸೇಮ್ ಇನ್ಸ್ಟ್ರೂಮೆಂಟಲ್ ಪ್ಲೇ ಲಿಸ್ಟ್ನ ಪ್ಲೇ ಮಾಡಿ. ರಿಮೆಂಬರ್, ಇದರಲ್ಲಿ ಮ್ಯೂಸಿಕ್ ಮಾತ್ರ ಇರಬೇಕು, ಲಿರಿಕ್ಸ್ ಇರಬಾರ್ದು. ವರ್ಡ್ಸ್ ಬಂದಿದ ತಕ್ಷಣ ನಮ್ಮ ಮೈಂಡ್ ಡಿಸ್ಟ್ರಾಕ್ಟ್ ಆಗುತ್ತೆ. ಹಾಗಾಗಿ ಬರೀ ಮ್ಯೂಸಿಕ್ ಇರುವಂತಹ ಇನ್ಸ್ಟ್ರೂಮೆಂಟಲ್ ಪ್ಲೇ ಲಿಸ್ಟ್ನ ದಿನಾಗಲೂ ಅದೇ ಸೇಮ್ ಪ್ಲೇ ಲಿಸ್ಟ್ನ ಪ್ಲೇ ಮಾಡಿ. ಇದ್ರ ಜೊತೆ ನೀವು ಸೆಂಟೆಡ್ ಕ್ಯಾಂಡಲ್ ಕೂಡ ಯೂಸ್ ಮಾಡ್ಕೋಬೋದು. ಸೊ ಪ್ರತಿ ಸರಿನೂ ನೀವು ಕೆಲಸ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಈ ಒಂದು ಪ್ಲೇ ಲಿಸ್ಟ್ ಪ್ಲೇ ಮಾಡೋದು ಆ್ಯಂಡ್ ಸೆಂಟೆಡ್ ಕ್ಯಾಂಡಲ್ ಹಚ್ಚಿದ ತಕ್ಷಣ ನಿಮ್ಮ ಬ್ರೈನ್ಗೆ ಮೆಸೇಜ್ ಹೋಗುತ್ತೆ ಏನಂತ, ಓಕೆ ಇಟ್ಸ್ ಟೈಮ್ ಟು ಕಾನ್ಸಂಟ್ರೇಟ್, ಇಟ್ಸ್ ಟೈಮ್ ಟು ಫೋಕಸ್ ಅಂತ. ಆ್ಯಂಡ್ ಆಫ್ ಕೋರ್ಸ್ ಈ ಕಂಡೀಷನಿಂಗ್ ಆಗೋದು ರೆಗ್ಯುಲರ್ ಪ್ರಾಕ್ಟೀಸ್ ಆದಮೇಲೆ. ಮೆಡಿಟೇಷನ್ನ ಡೈಲಿ ಹ್ಯಾಬಿಟ್ ಮಾಡ್ಕೋಬೇಕಾ? ದಿನಾಗಲೂ ಒಂದೇ ಟೈಮ್, ಒಂದೇ ಜಾಗ, ಒಂದೇ ಬ್ಯಾಕ್ಗ್ರೌಂಡ್ ಮ್ಯೂಸಿಕಲ್ಲಿ ಮೆಡಿಟೇಷನ್ ಮಾಡಿ. ಸೊ ಈ ರೀತಿ ಅಟ್ಲೀಸ್ಟ್ ಕಂಟಿನ್ಯೂಸ್ ಆಗಿ 2 ವಾರ ಮಾಡಿದ್ರೂ ನಿಮ್ಮ ಬ್ರೈನ್ ಮೆಡಿಟೇಷನ್ ಹ್ಯಾಬಿಟ್ನ ನೀರು ಕುಡಿಯೋಷ್ಟು ನಾರ್ಮಲ್ ಮಾಡಿಬಿಡುತ್ತೆ. ಕಾನ್ಫಿಡೆಂಟ್ ಆಗಬೇಕಾ? ಕಾನ್ಫಿಡೆಂಟ್ ಆಗಿ ಫೀಲ್ ಆಗಬೇಕು ಅನ್ನಿಸ್ದಾಗೆಲ್ಲ ಪರ್ಟಿಕ್ಯುಲರ್ ಡ್ರೆಸ್, ಪರ್ಟಿಕ್ಯುಲರ್ ಹೇರ್ ಸ್ಟೈಲ್ ಅಥವಾ ಪರ್ಟಿಕ್ಯುಲರ್ ಲಿಪ್ಸ್ಟಿಕ್ ಆರ್ ಪರ್ಟಿಕ್ಯುಲರ್ ಸನ್ ಗ್ಲಾಸಸ್ನ ಯೂಸ್ ಮಾಡಿ. ಬಟ್ ರಿಮೆಂಬರ್, ಇದು ನಿಮ್ಮ ಕಂಫರ್ಟ್ ಝೋನಿಂದ ಸ್ವಲ್ಪ ಆಚೆ ಇರಬೇಕು. ಉದಾಹರಣೆಗೆ, ನನಗೆ ಎಷ್ಟೋ ವರ್ಷ ಬೋಲ್ಡ್ ರೆಡ್ ಲಿಪ್ಸ್ಟಿಕ್ನ ಯೂಸ್ ಮಾಡೋದಕ್ಕೆ ಕಾನ್ಫಿಡೆನ್ಸೇ ಇರಲಿಲ್ಲ. ಒಂದಿನ ನೋಡೋಣ ಲೆಟ್ಸ್ ಟ್ರೈ ಅಂತ ನಾನು ಬೋಲ್ಡ್ ರೆಡ್ ಲಿಪ್ಸ್ಟಿಕ್ನ ಯೂಸ್ ಮಾಡಿದೆ. ಆ್ಯಂಡ್ ಅದರ ಫೋಟೋಸ್ ನೋಡಿದಾಗ ಬೇರೆ ಲಿಪ್ಸ್ಟಿಕ್ಸ್ಗಿಂತ ಈ ಲಿಪ್ಸ್ಟಿಕಲ್ಲಿ ನನ್ನ ಫೋಟೋಸ್ ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇತ್ತು. ಸೊ ಅವಾಗಿಂದ ನನ್ನ ಬ್ರೈನ್ ರೆಡ್ ಲಿಪ್ಸ್ಟಿಕ್ ಅಂದಿದ ತಕ್ಷಣ ಕಾನ್ಫಿಡೆನ್ಸ್ ಜೊತೆ ಅಸೋಸಿಯೇಟ್ ಮಾಡ್ಕೊಂಡಿದ್ದೆ. ಸೊ ಇದು ನನ್ನ ಎಕ್ಸಾಂಪಲ್ ಅಷ್ಟೇ. ಬಟ್ ನೀವು ಕಾನ್ಫಿಡೆನ್ಸ್ ಅನ್ನೋ ಟ್ರಿಗರ್ಗೆ ನಿಮ್ಮ ರಿವಾರ್ಡ್ನ ಏನು ಬೇಕಾದರೂ ಸೆಟ್ ಮಾಡ್ಕೋಬೋದು. ಬಟ್ ಪ್ರತಿ ಸರಿನೂ ನೀವು ಅದೇ ಪರ್ಟಿಕ್ಯುಲರ್ ಐಟಮ್ನ ಯೂಸ್ ಮಾಡಬೇಕು. ಸೊ ನೆಕ್ಸ್ಟ್ ಟೈಮ್ ನೀವು ಕಾನ್ಫಿಡೆಂಟ್ ಆಗಿ ಫೀಲ್ ಆಗಬೇಕು ಅಂದಿದ ತಕ್ಷಣ ಆ ಒಂದು ಐಟಮ್ ನೀವು ವೇರ್ ಮಾಡಿದ ತಕ್ಷಣ ನಿಮ್ಮ ಬ್ರೈನ್ ಇಮ್ಮಿಡಿಯೇಟ್ಲಿ ನೀವು ಕಾನ್ಫಿಡೆಂಟ್ ಅನ್ನೋ ರೀತಿ ಫೀಲ್ ಮಾಡಿಸುತ್ತೆ. ಸೊ ಫ್ರೆಂಡ್ಸ್, ಈಗ ಸ್ವಲ್ಪ ಡೀಪ್ ಹೋಗೋಣ. ಪ್ರತಿ ಸರಿನೂ ನಮ್ಮ ಟ್ರಿಗರ್ಸ್ ಹ್ಯಾಬಿಟ್ಸೇ ಆಗಿರಬೇಕು ಅಂತ ಏನಿಲ್ಲ, ಬಟ್ ಎಮೋಷನ್ಸ್ ಕೂಡ ಆಗಿರುತ್ತೆ. ಉದಾಹರಣೆಗೆ, ಪ್ರತಿ ಸರಿನೂ ನಿಮ್ಮ ಲೈಫಲ್ಲಿ ನಿಮ್ಮನ್ನ ಕ್ರಿಟಿಸೈಸ್ ಮಾಡೋರು ಯಾರೋ ಒಬ್ಬರು ಇರ್ಬೋದು. ನೀವು ಏನೇ ಒಂದು ಒಳ್ಳೆ ಕೆಲಸ ಮಾಡಿದ್ರು ಅದರಲ್ಲಿ ಕೊಂಕು ಹುಡುಕೋದಾಗಿರ್ಬೋದು, ಅಥವಾ ನೀವು ಚೆನ್ನಾಗಿ ರೆಡಿ ಆದಾಗ ಕಾಂಪ್ಲಿಮೆಂಟ್ ಜೊತೆ ಕ್ರಿಟಿಸೈಸ್ ಮಾಡೋದಾಗಿರ್ಬೋದು. ಫಾರ್ ಎಕ್ಸಾಂಪಲ್, ನೀವು ಚೆನ್ನಾಗಿ ರೆಡಿ ಆಗಿರ್ತೀರ, ಈ ಕಲರ್ ಡ್ರೆಸ್ ನಿಂಗೆ ಯಾಕೋ ಅಷ್ಟು ಚೆನ್ನಾಗಿ ಕಾಣ್ತಿಲ್ಲ ಅನಿಸುತ್ತೆ, ನಿಂಗೆ ಇಷ್ಟ ಆಯ್ತಲ್ಲ ಬಿಡು ಅಂತ ಹೇಳೋದಾಗಿರ್ಬೋದು. ಒಂದು ಸರಿ ಅಲ್ಲ, ಬಟ್ ಪ್ರತಿ ಸರಿನೂ ಅವರು ನಿಮ್ಮ ಜೊತೆ ಇದೇ ರೀತಿಯೇ ಮಾತಾಡ್ತಾ ಇದ್ದಾಗ ನಿಮ್ಮ ಬ್ರೈನ್ ಡಿಫೆನ್ಸಿವ್ ಮೂಡ್ಗೆ ಹೋಗುತ್ತೆ. ಈ ವ್ಯಕ್ತಿ ನನಗೆ ಥ್ರೆಟ್, ಸೊ ಇವರಿಂದ ನನ್ನನ್ನು ನಾನು ಪ್ರೊಟೆಕ್ಟ್ ಮಾಡ್ಕೋಬೇಕು, ಡಿಫೆಂಡ್ ಮಾಡ್ಕೋಬೇಕು ಅಂತ ನಿಮ್ಮ ಬ್ರೈನಲ್ಲಿ ಕಂಡೀಷನಿಂಗ್ ಆಗೋಗಿರುತ್ತೆ. ಸೊ ಬೇರೆ ಯಾರೋ ಫಸ್ಟ್ ಟೈಮ್ ಜೆನ್ಯೂನ್ ಆಗಿ ನಿಮ್ಮ ಒಂದು ಪಾಯಿಂಟ್ ಜೊತೆ ಡಿಸ್ಅಗ್ರಿ ಮಾಡಿದಾಗ ನೀವು ಇಮ್ಮಿಡಿಯೇಟ್ಲಿ ನಿಮಗೆ ಕೋಪ ಬಂದ್ಕೊಳ್ಬೋದು ಅಥವಾ ಡಿಫೆನ್ಸಿವ್ ಮೋಡ್ಗೆ ಹೋಗ್ಬೋದು.
ಯಾಕಂದ್ರೆ ಪಾಸ್ಟ್ ಅಲ್ಲಿ ಯಾವುದೋ ಒಂದು ವ್ಯಕ್ತಿ ನಿಮ್ನ ಪದೇ ಪದೇ ಟೀಕೆ ಮಾಡೋದು, ಕ್ರಿಟಿಸೈಸ್ ಮಾಡೋದು ಮಾಡಿರೋದ್ರಿಂದ ನಿಮ್ಮ ಬ್ರೈನ್ ನ ಎಮೋಷನಲ್ ಕಂಡೀಷನಿಂಗ್ ಇದೇ ರೀತಿನೇ ಆಗೋಗಿರುತ್ತೆ. ಬಟ್ ಈ ಬಿಹೇವಿಯರ್ ನ ಕೂಡ ಪಾವ್ಲೋ ಡಾಗ್ಸ್ ಎಕ್ಸ್ಪೆರಿಮೆಂಟ್ ಮೂಲಕ ನಾವು ಅನ್ಲರ್ನ್ ಮಾಡಬಹುದು. ಹೇಗೆ? ಈ ಒಂದು ಟಾಕ್ಸಿಕ್ ಎಮೋಷನಲ್ ಲೂಪ್ ನ ಹೆಲ್ದಿ ಹ್ಯಾಬಿಟ್ ಜೊತೆ ರೀಪ್ಲೇಸ್ ಮಾಡೋದ್ರಿಂದ. ಪಾಸಿಟಿವ್ ಅಫರ್ಮೇಷನ್ಸ್ ನ ಪ್ರಾಕ್ಟೀಸ್ ಮಾಡಿ, ಇದರಿಂದ ನಿಮ್ಮ ಜೊತೆ ನಿಮ್ಮ ಬಾಂಡ್ ಸ್ಟ್ರಾಂಗ್ ಆಗುತ್ತೆ. ಸಿ ಫಾರ್ ಎಕ್ಸಾಂಪಲ್, ಈಗ ನಾನು ಹಾಕೊಂಡಿರೋ ಬಟ್ಟೆ ಕಲರ್ ಬ್ಲ್ಯಾಕ್ ಅಂತ ಯಾರಾದ್ರೂ ಹೇಳಿದ್ರೆ ನಾನು ಏನ್ ಮಾಡ್ಬೋದು? ನಾನು ಅವ್ರ ಜೊತೆ ಆರ್ಗ್ಯೂ ಮಾಡಕ್ ಹೋಗಲ್ಲ, ಬಿಕಾಸ್ ನನ್ಗೆ ಗೊತ್ತು ಈ ಬಟ್ಟೆ ಕಲರ್ ವೈಟ್ ಅಂತ, ಪಾಪ ಕಲರ್ ಬ್ಲೈಂಡ್ನೆಸ್ ಇರ್ಬೋದು ಅಂತ ಸುಮ್ನಾಗ್ತೀನಿ ಅಥವಾ ನಗು ಬರುತ್ತೆ. ಅದೇ ರೀತಿನೇ ನಿಮ್ ಬಗ್ಗೆ ನೀವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾಗ, ನಿಮ್ ಬಗ್ಗೆ ನಿಮ್ಗೆ ಕ್ಲಾರಿಟಿ ಇದ್ದಾಗ, ಯಾರೋ ಬಂದು ನೀವ್ ಇಂಥವ್ರು ನೀವ್ ಅಂತವ್ರು ಅಂತ ಅಂದಾಗ ನಿಮ್ಗೆ ಕೋಪ ಬರಲ್ಲ, ಬಟ್ ಇನ್ಸ್ಟೆಂಟ್ ನಗು ಬರುತ್ತೆ. ಅಂಡ್ ಹಾಗೆ ಇಂಥ ವ್ಯಕ್ತಿಗಳ ಜೊತೆ ನೀವು ಆರ್ಗ್ಯೂ ಮಾಡೋಕ್ಕೂ ಹೋಗಲ್ಲ, ಬಿಕಾಸ್ ಇಂಥ ವ್ಯಕ್ತಿಗಳ ಮೇಲೆ ನಿಮ್ಮ ಟೈಮ್ ಎನರ್ಜಿನ ಸ್ಪೆಂಡ್ ಮಾಡೋಷ್ಟು ವರ್ದಿ ಅಲ್ಲ ಅಂತಾನು ನಿಮ್ಗೆ ಅನ್ಸುತ್ತೆ. ನಿಮ್ಮನ್ನ ಎನ್ಕರೇಜ್ ಮಾಡುವಂತ ಅಂಡ್ ಆಲ್ಸೋ ಏನೇ ಫೀಡ್ಬ್ಯಾಕ್ ಕೊಟ್ಟರು ಕನ್ಸ್ಟ್ರಕ್ಟಿವ್ ಆಗಿ, ಅಂದ್ರೆ ನಿಮ್ಮನ್ನ ಇಂಪ್ರೂವ್ ಮಾಡುವಂತಹ, ನಿಮ್ಮ ಲೈಫ್ನ ಪ್ರೋಗ್ರೆಸ್ ಮಾಡುವಂತಹ ಒಂದು ಕನ್ಸ್ಟ್ರಕ್ಟಿವ್ ಫೀಡ್ಬ್ಯಾಕ್ ಕೊಡುವಂತಹ ಜನರನ್ನ ಮಾತ್ರ ನಿಮ್ಮ ಹತ್ರ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಜೆಲಿಸಿ ಇರುವಂತವ್ರು ಅಥವಾ ಟಾಂಟ್ ಮಾಡುವಂತವ್ರು, ಶೋ ಆಫ್ ಮಾಡುವಂತವ್ರು ಅಥವಾ ಬೇರೆಯವ್ರ ಬಗ್ಗೆ ಬಿಚ್ ಮಾಡುವಂತವ್ರು, ಇವ್ರು ಯಾರು ನಿಮ್ಮ ಕ್ಲೋಸ್ ಸರ್ಕಲ್ ಅಲ್ಲಿ ಇಟ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಇಂಥವ್ರು ನಿಮ್ಮ ಎನರ್ಜಿನ ಸಕ್ ಮಾಡೋದ್ರ ಜೊತೆ ನಿಮ್ಮನ್ನು ಅವ್ರ ರೀತಿನೇ ಚೇಂಜ್ ಮಾಡ್ಬಿಡ್ತಾರೆ. ಸೊ ಅಂತಹ ವ್ಯಕ್ತಿಗಳು ನಿಮ್ಮ ಲೈಫಲ್ಲಿ ಅವಶ್ಯಕತೆ ಇಲ್ಲ. ಅಂಡ್ ಆಲ್ಸೋ ನಿಮ್ಮ ಬ್ರೈನ್ ಪಾಸಿಟಿವ್ ಕಂಡೀಷನಿಂಗ್ ಆಗೋದಕ್ಕೆ ಕೂಡ ಇವರು 1% ಕಾಂಟ್ರಿಬ್ಯೂಷನ್ ಮಾಡಕ್ ಆಗಲ್ಲ. ನಾನು ಚಿಕ್ಕವಳಾಗಿದ್ದಾಗ ಯಾವುದೋ ಒಂದು ದೇವಸ್ಥಾನದ ಮುಂದೆ ಕಲರ್ಫುಲ್ ಲೈಟ್ಸ್ ಹಾಕಿದ್ರು ಅಂಡ್ ಆಗಷ್ಟೇ ಮಳೆ ಬಂದು ನಿಂತಿತ್ತು. ನನಗೆ ಗೊತ್ತಿಲ್ಲ, ಆ ಲೈಟ್ಸ್ ನ ಮುಟ್ಬಿಟ್ಟೆ, ಕರೆಂಟ್ ಶಾಕ್ ಹೊಡಿತು. ಆಗಿಂದ ನನಗೆ ಎಲೆಕ್ಟ್ರಿಕ್ ಶಾಕ್ ಅಂದ್ರೆ ತುಂಬಾ ಭಯ ಆಯ್ತು, ಬಟ್ ಈಗ ಒಂದ್ ಸ್ವಲ್ಪ ಕಡಿಮೆ ಆಗಿದೆ. ಅದೇ ರೀತಿ ನಿಮ್ಗೂ ಕೂಡ ಯಾವುದೋ ಒಂದು ಆಕ್ಟಿವಿಟಿ ನೆನ್ಸ್ಕೊಂಡಿದ ತಕ್ಷಣ ಅದ್ರ ಜೊತೆ ಫಿಯರ್ ಅನ್ನೋ ಒಂದು ಫೀಲಿಂಗ್ ಕನೆಕ್ಟ್ ಆಗಿರ್ಬೋದು. ಫಾರ್ ಎಕ್ಸಾಂಪಲ್, ನಿಮ್ಗೆ ಯಾರೋ ನನ್ಗೆ ಕಾರ್ ಡ್ರೈವಿಂಗ್ ಮಾಡೋದಕ್ಕೆ ಇಷ್ಟ ಬಟ್ ಭಯ ಅಂತ ಕಮೆಂಟ್ ಮಾಡಿದ್ರು. ಸೊ ಇಲ್ಲಿ ಟ್ರಿಗರ್ ಏನು? ಕಾರ್ ಡ್ರೈವಿಂಗ್. ರಿವಾರ್ಡ್ ಏನು? ಭಯ ಆರ್ ಫಿಯರ್. ಸೊ ಈ ಒಂದು ರಿವಾರ್ಡ್ ನ ರೀಪ್ಲೇಸ್ ಮಾಡೋದು ಹೇಗೆ? ಥ್ರೂ ಎವ್ರಿ ಡೇ ಕಾರ್ ಡ್ರೈವಿಂಗ್ ಪ್ರಾಕ್ಟೀಸ್ ಮಾಡೋದ್ರಿಂದ. ಆಗ ನಿಮ್ಮ ಬ್ರೈನ್ ಕಾರ್ ಡ್ರೈವಿಂಗ್ ಅಂದಿದ ತಕ್ಷಣ ಫಿಯರ್ ಅನ್ನೋ ಒಂದು ಫೀಲಿಂಗ್ ನ ಕ್ಯಾನ್ಸಲ್ ಮಾಡಿ ಫನ್ ಆರ್ ಎಕ್ಸೈಟ್ಮೆಂಟ್ ಅನ್ನೋ ರಿವಾರ್ಡ್ ಇಂದ ರೀಪ್ಲೇಸ್ ಮಾಡುತ್ತೆ. ಸೊ ನಮ್ಗೆ ಭಯ ಆಗಿರೋ ಒಂದು ಆಕ್ಟಿವಿಟಿನ ಪದೇ 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 ನಾವು ಪ್ರಾಕ್ಟೀಸ್ ಮಾಡಿದಾಗ ನಮ್ಮ ಕಾನ್ಫಿಡೆನ್ಸ್ ಹೇಳೋ ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ನಾವು ಏನ್ ನೆನ್ಪಿಟ್ಕೋಬೇಕು? ಪ್ರತಿ ಸರಿನೂ ಒಂದು ಟ್ರಿಗರ್ಗೆ ನಾವು ಬೇರೆ ರೀತಿ ರೆಸ್ಪಾಂಡ್ ಮಾಡಿದಾಗ ಅದು ನನ್ನ ಹಳೆಯ ವರ್ಷನ್ ಆಗಿತ್ತು, ಬಟ್ ದಿಸ್ ಈಸ್ ನ್ಯೂ ಮೀ ಅಂತ ನಿಮ್ಮ ಮೈಂಡ್ಗೆ ನೀವು ಟ್ರೈನ್ ಮಾಡಿದಾಗತ್ತೆ. ನಿಮ್ಗೆ ನನ್ನ ಕಡೆಯಿಂದ ಒಂದು ಚಾಲೆಂಜ್. ನೀವು ಯಾವುದೇ ಒಂದು ಹ್ಯಾಬಿಟ್ನ ಬ್ರೇಕ್ ಮಾಡಬೇಕು ಅಥವಾ ಫಾರ್ಮ್ ಮಾಡಬೇಕು ಅನ್ಕೊಂಡಿದ್ರೆ ಈ ಒಂದು ಪಾವ್ಲೋಸ್ ಮೆಥಡ್ನ ಅಪ್ಲೈ ಮಾಡಿ ನಿಮ್ದೇ ಒಂದು ಹೊಸ ಟ್ರಿಗರ್ ಅಂಡ್ ರಿವಾರ್ಡ್ ಕಾಂಬಿನೇಷನ್ ನ ಸೆಟಪ್ ಮಾಡಿಕೊಂಡು ರಿಪೀಟ್ ಮಾಡಿ, ಎವ್ರಿ ಡೇ ರಿಪೀಟ್ ಮಾಡಿ. ಅಂಡ್ ಇದರ ರಿಸಲ್ಟ್ ಏನಾಯ್ತು ಅಂತ ನನಗೆ ಗೊತ್ತಾಗ್ಲೇಬೇಕು. ನನ್ನ ಜೊತೆ ಇನ್ನೂ ತುಂಬಾ ಜನ ನಿಮ್ಮ ರಿಸಲ್ಟ್ ನ ಓದೋದಕ್ಕೆ ಕಾಯ್ತಾ ಇರ್ತಾರೆ. ಸೊ ನಿಮ್ಮ ಟ್ರಿಗರ್ ಏನಾಗಿತ್ತು ಅಂಡ್ ಅದನ್ನ ಹೇಗೆ ರಿವೈರ್ ಮಾಡ್ಕೊಂಡ್ರಿ ಅನ್ನೋದನ್ನ ನೀವು ಕಮೆಂಟ್ ಮಾಡಲೇಬೇಕು. ಅಂಡ್ ಈ ವಿಡಿಯೋ ಹೆಲ್ಪ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡಿ. ಅಂಡ್ ಹಾಗೆ ಹೊಸ ಹ್ಯಾಬಿಟ್ ನ ಫಾರ್ಮ್ ಮಾಡ್ಕೋಬೇಕು ಅಥವಾ ಬ್ರೇಕ್ ಮಾಡ್ಕೋಬೇಕು ಅಂತ ಅನ್ಕೊಂಡಿರೋರ್ಗು ವಿಡಿಯೋನ ಶೇರ್ ಮಾಡಿ. ರಿಮೆಂಬರ್, ಯು ಕ್ಯಾನ್ ರಿವೈರ್ ಯೋರ್ ಮೈಂಡ್ ಒನ್ ಟ್ರಿಗರ್ ಅಟ್ ಎ ಟೈಮ್. ಮುಂದಿನ ವಾರ ಮತ್ತೆ ನಿಮ್ಮ ಭೇಟಿ. ನಮಸ್ಕಾರ.